ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ ಫೈನಲಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಹೆಸರು ಹೇಳಿದ ಹಾಗೆ ನಾನು ಸುಮಾರು ಓವರ್ ಆಲ್ ಎಲ್ಲ ಸಬ್ಜೆಕ್ಟ್ ಇಂಟ್ರೊಡಕ್ಷನಲ್ಲೂ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೆ. ಆಮೇಲೆ ಇದರ ಸಿಲೆಬಸ್ ಕಾಪಿಯಲ್ಲೂ ಕೂಡ ನಾನು ಪ್ರತಿಯೊಂದು ಟಾಪಿಕಲ್ಲೂ ಕೂಡ ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳಿದೆ. ಸೊ ಎನಿಹೌ ಫಸ್ಟ್ ಯೂನಿಟ್ನ ನಾನು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯೂನಿಟ್ 1ನಲ್ಲಿ ನಿಮ್ಮ ಒಂದು ಸ್ಟಾರ್ಟಿಂಗಲ್ಲೇ ಟಾಪಿಕ್ ಇರುವಂಥದ್ದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಇಂಡಿಯಾ ಅಂತ ಇದೆ. ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಏನಿದೆ, ಇಂಟರ್ನ್ಯಾಷನಲ್ ಲೆವೆಲ್ನ ಟ್ರೇಡ್ ಏನಿದೆ, ಇದು ಹೇಗೆ ಒಂದಕ್ಕೊಂದು ಸಂಬಂಧಪಟ್ಟಿದೆ ಅಂದರೆ ನಮ್ಮ ಭಾರತ ದೇಶಗಳ ನಡುವೆ ಹೇಗೆ ಹಿಸ್ಟ್ರಿಯಿಂದ ಅಂದರೆ ಸುಮಾರು 1000-2000 ವರ್ಷಗಳ ಹಿಂದಿಂದ ಹೇಗೆ ಇದು ನಡ್ಕೊಂಡು ಬಂದಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಹೋಗ್ಬಿಟ್ಟು ನೆಕ್ಸ್ಟ್ ಹೋಗ್ತಾ ಕನ್ವೆನ್ಷನ್ಸ್, ಟ್ರೀಟೀಸ್, ರಿಲೇಷನ್ಶಿಪ್ಪು ಹೇಗೆ ನಡೀತಾ ಇದೆ, ಎಲ್ಲ ಏನೋ ಬಾಂಡಿಂಗು, ಯೂನಿಯನು, ಗ್ರೂಪ್ಸ್ ಎಲ್ಲದನ್ನು ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಹಿಸ್ಟ್ರಿನ ಚೆಕ್ ಮಾಡ್ತಿರ್ಬೇಕಾದ್ರೆ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆಗಳಿದೆ. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ನ ಹೇಳಿ ಇಂಟರ್ನ್ಯಾಷನಲ್ ಟ್ರೇಡ್ ಯಾವ ರೀತಿ ನಡೀತಾ ಇದೆ ಅಂತ ಕೇಳುವಂಥ ಸಾಧ್ಯತೆಗಳಿದೆ. ಮೇ ಬಿ ಕ್ವಶನ್ಸ್ಗಳು ಈ ರೀತಿ ರೈಸ್ ಆಗಬಹುದು. ಓಕೆ, ಸೊ ಇದನ್ನೇನಾದರೂ ನೀವು ನೋಡ್ತೀರಾ ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಇದರಲ್ಲಿ 4 ಒಂದು ಝೋನಲ್ಲಿ ನಾವು ಇದನ್ನು ಡಿವೈಡ್ ಮಾಡ್ಬೋದು. ಮೊದಲನೇದು ಏನ್ಸಿಯಂಟ್ ಇಂಡಿಯನ್ ಪೀರಿಯಡ್ ಅಂತ, ಅಂದರೆ ಹಳೆಯ ಪ್ರಾಚೀನ ಕಾಲದ ಟೈಮಲ್ಲಿ, ಈ ಬುದ್ಧಿಸ್ಟ್ ಟೈಮಲ್ಲಿ, ಮೌರ್ಯನ್ ಪೀರಿಯಡ್ ಟೈಮಲ್ಲಿ, ಸೊ ಈ ಮೊಘಲ್ ಟೈಮಲ್ಲಿ, ಈ ಟೈಮಲ್ಲೆಲ್ಲ ಹೇಗೆ ನಡೀತಿತ್ತು ಅಂತ. ಆಮೇಲೆ ಎರಡನೇ ಫೇಸ್ ಮಿಡಿವಲ್ ಇಂಡಿಯಾ ಅಂತ ನಾವು ಕರಿತೀವಲ್ಲ, ಮಧ್ಯಕಾಲೀನ ಇಂಡಿಯಾ ಅಂತ ನಾವು ಕರಿತೀವಿ. ಸೊ ಬಿಫೋರ್ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ಹೇಗೆ ವ್ಯಾಪಾರ ನಡೀತಾ ಇತ್ತು ಅಂತ. ಸೊ ಅದಾದಮೇಲೆ ಸ್ವಾತಂತ್ರ್ಯ ಬಂದಮೇಲೆ ಹೇಗೆ ವ್ಯಾಪಾರ ನಡೀತು ಅಪ್ ಟು 1992 ತನಕ, ಎಲ್ಲಿಂದ 1947ರಿಂದ. ಅದಾದಮೇಲೆ 1992 ಇಂದ ಪ್ರೆಸೆಂಟ್ ಅಪ್ ಟು ನಾವು ಏನು ಸ್ಟೇಟಸ್ ಇದೆ ಅಂತ. ಈ ರೀತಿಯಾಗಿ ಇಂಟರ್ನ್ಯಾಷನಲ್ ಲೆವೆಲ್ನ ಟ್ರೇಡನ್ನು ಫ್ರಮ್ ಸ್ಟಾರ್ಟಿಂದ ಎಂಡ್ ತನಕನೂ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜಸ್ಟು ಎ ಆ್ಯಂಡ್ ಬಿ ಮಾತ್ರ ಹೇಳ್ತೇನೆ. ಎ ಮತ್ತು ಬಿ ಅಂತಂದರೆ ಏನ್ಸಿಯಂಟ್ ಹಿಸ್ಟ್ರಿ ಮತ್ತು ಪ್ರೀ ಇಂಡಿಪೆಂಡೆನ್ಸ್ ಫೇಸ್ ಏನಿದೆ ಅದ್ರದ್ದು ಹಿಸ್ಟ್ರಿಗಳನ್ನು ಮಾತ್ರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರುವಂಥ 2 ವಿಡಿಯೋಗಳನ್ನು, 2 ಸ್ವತಂತ್ರ ಬಂದಾದ್ಮೇಲೆ ಏನಾಯಿತು ಅನ್ನುವಂಥದ್ದು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಂಟ್ರೊಡಕ್ಷನ್ ಅಂತ ಬಂದಾಗ ಸಬ್ಜೆಕ್ಟ್ ಇಂಟ್ರೊಡಕ್ಷನಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಎಕನಾಮಿಕ್ಸ್ ಅನ್ನುವಂಥದ್ದು ಗೊತ್ತಿದೆ. ಎಕನಾಮಿಕ್ಸ್ ಅಂತಂದರೆ ಆರ್ಥಿಕತೆ, ಇಂಟರ್ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ. ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒನ್ಸ್ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಅದ್ರ ಹಿಸ್ಟ್ರಿ ಏನು ಮಾತಾಡ್ತಾ ಇದ್ದೀನಿ ಅಂದರೂ ಕೂಡ ಇಲ್ಲಿ ನಮ್ಮ ಇಂಡಿಯಾದಂತೂ ನಾನು ಮಾತಾಡ್ತಾ ಇಲ್ಲ. ಗೂಡ್ಸ್ ಆ್ಯಂಡ್ ಸರ್ವಿಸ್ ಏನಿದೆ ಇದನ್ನ ಫಾರಿನ್ನಲ್ಲಿ ಅಂದರೆ ನ್ಯಾಷನಲ್ ಬಾರ್ಡರ್ಸ್ಗಳನ್ನು ಕ್ರಾಸ್ ಮಾಡಿ ಬೈ ಮಾಡೋದು ಅಥವಾ ಸೆಲ್ ಮಾಡೋದನ್ನು ನಾವೇನಂತ ಕರಿತೀವಿ? ಟ್ರೇಡ್ ಅಂತ ಕರಿತೀವಿ, ವ್ಯಾಪಾರ ಅಂತ ಕರಿತೀವಿ. ಸೊ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ವ್ಯಾಪಾರನ ಮಾಡ್ತಾ ಇರುವಂಥದ್ದು, ಖರೀದಿ ಮಾಡ್ತಾ ಇರುವಂಥದ್ದು, ಕೊಡ್ತಾ ಇರುವಂಥದ್ದು, ಸೆಲ್ ಮಾಡ್ತಾ ಇರುವಂಥದ್ದು, ಈ ರೀತಿಯಾದಂಥ ವಿಷಯಗಳನ್ನು ನೀವು ಗೂಡ್ಸ್ ಆ್ಯಂಡ್ ಸರ್ವಿಸಲ್ಲಿ ನೋಡ್ತಾ ಹೋಗ್ಬೋದು. ಇದು ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಇದು ಇಂಟರ್ನ್ಯಾಷನಲ್ ಟ್ರೇಡ್ ಅನ್ನುವಂಥದ್ದು ಒಂದು ಬ್ಯಾಕ್ ಬೋನ್ ಆಗಿದೆ. ಯಾವುದಕ್ಕೆ? ಈ ನಮ್ಮ ಕಮರ್ಷಿಯಲ್ ವರ್ಲ್ಡಲ್ಲಿ ಬ್ಯಾಕ್ ಬೋನ್ ಆಗಿದೆ, ಪ್ರೊಡ್ಯೂಸರ್ಸ್ಗಳಿಗೆ ಬ್ಯಾಕ್ ಬೋನ್ ಆಗಿದೆ, ವೇರಿಯಸ್ ನೇಷನ್ಸ್ಗಳಲ್ಲಿ ಇದು ತುಂಬ ದೊಡ್ಡ ಲೆವೆಲ್ ಬ್ಯಾಕ್ ಬೋನ್ ಆಗಿದೆ. ಇದು ಮಾರ್ಕೆಟ್ ಲೆವೆಲಲ್ಲಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಆಮೇಲೆ ಲಿಮಿಟೆಡ್ ಆಗಿರುತ್ತೆ ಸೆಲ್ ಆಗೋದಲ್ಲಿ ವಿತಿನ್ ದೇರ್ ಬಾರ್ಡರ್ಸ್ಗಳಲ್ಲಿ. ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ, ದೇಶದಿಂದ ಇದು ಎಕ್ಸ್ಪ್ಯಾಂಡ್ ಆಗಿದೆ, ಮತ್ತು ಆಯಾ ದೇಶಗಳು ಆಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಸೇಲ್ ಮಾಡ್ತಾ ಇರ್ತವೆ. ಬಾರ್ಡರ್ನ ಬಿಟ್ಬಿಟ್ಟು ಹೋಗ್ತಾ ಇರುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ. ಇದರಿಂದ ಏನಾಗುತ್ತೆ ಅಂದರೆ ಕಾಸ್ಟ್ ರಿಡಕ್ಷನ್ ಆಗುತ್ತೆ, ಪ್ರೊಡಕ್ಷನ್ ಕಾಸ್ಟು. ಆಮೇಲೆ ವೇರಿಯಸ್ಲಿ ಕಲ್ಚರ್ಸ್ಗಳೆಲ್ಲ ಟ್ರಾನ್ಸ್ಫರ್ ಆಗುತ್ತೆ. ಈಗ ವೆಸ್ಟರ್ನ್ ಕಲ್ಚರ್ಸ್ ನಮ್ಮ ಇಂಡಿಯಾದಲ್ಲಿ ಬಂದಿದೆ. ಈ ರೀತಿ ಕಲ್ಚರಲ್ ಚೇಂಜಸ್ಸು, ಎಕನಾಮಿಕಲ್ ಚೇಂಜಸ್, ಫೈನಾನ್ಷಿಯಲ್ ಚೇಂಜಸ್ಸು ಎಲ್ಲದೂ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇಂಡಸ್ಟ್ರೀಸ್ಗಳು ಹೊಸ ಇಂಡಸ್ಟ್ರಿ ಬೀಳುತ್ತೆ. ಆಮೇಲೆ ಟೆಕ್ನಾಲಜಿಗಳೆಲ್ಲ ಬರ್ತಾ ಹೋಗುತ್ತೆ. ಹೊಸ ಇಂಡಸ್ಟ್ರಿ ಜೊತೆ ಹೊಸ ಟೆಕ್ನಾಲಜಿ ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿನ ಟೆಕ್ನಾಲಜಿ ನಾವೆಲ್ಲ ಇಲ್ಲಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ, ಅದು ಇಲ್ಲಿ ಲಾಂಚ್ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ವೇರಿಯಸ್ ನ್ಯಾಚುರಲ್ ರಿಸೋರ್ಸ್ಗಳು, ಕನ್ಸ್ಯೂಮರ್ ಟೇಸ್ಟ್ಗಳೆಲ್ಲ ಚೇಂಜ್ ಆಗ್ತಾ, ಅಂದರೆ ಗ್ರಾಹಕರ ಟೇಸ್ಟ್ಗಳ ತಕ್ಕನ ಹಾಗೆ ಶೈಲಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ಯಾವುದು ಜೀನ್ಸ್ ವೆಸ್ಟರ್ನ್ ಕಲ್ಚರ್ ಅಂತ ಇರಲಿಲ್ಲ, ಈಗೆಲ್ಲ ಸ್ಟಾರ್ಟ್ ಆಗಿದೆ. ಆಮೇಲೆ ವೆಸ್ಟರ್ನ್ ಡ್ರೆಸ್ಸಿಂಗ್ ಸ್ಟೈಲ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಅಲ್ಲಿನ ಒಂದು ಆರ್ಕಿಟೆಕ್ಚರ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಲೈಕ್ ದಟ್ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಏನಾದರೂ ಬಂದರೆ ಹಿಸ್ಟ್ರಿ ಅನ್ನೋವಂಥದ್ದನ್ನು ಬ್ರಾಡ್ಲಿ 4 ಒಂದು ಡಿಫ್ರೆಂಟ್ ಫೇಸಸ್ಸಲ್ಲಿ ನಾವು ಡಿವೈಡ್ ಮಾಡ್ಬೋದು. ಮೊದಲನೇ ಫೇಸು ಏನ್ಸಿಯಂಟು ಆ್ಯಂಡ್ ಮಿಡಿವಲ್ಲು, ಎರಡನೇ ಫೇಸ್ ಮಿಡಿವಲ್ಲು, ಮೂರನೇ ಫೇಸು ಪೋಸ್ಟ್ ಇಂಡಿಪೆಂಡೆನ್ಸು, ನಾಲ್ಕನೇ ಫೇಸು ಪೋಸ್ಟ್ ಟ್ರೇಡ್ ಲಿಬರಲೈಸೇಷನ್. ಲಿಬರಲೈಸೇಷನ್ ಅನ್ನುವಂಥದ್ದು LPG ಮಾಡೆಲ್ ಅಂತ ಒಂದು ಬರುತ್ತೆ 1992. ದ ಗ್ರೇಟ್ ಎಕನಾಮಿಸ್ಟ್ ಡಾಕ್ಟರ್ ಮನಮೋಹನ್ ಸಿಂಗ್. ಸೊ
ಅವ್ರ ಕಡೆಯಿಂದ ಲಾಂಚ್ ಆಗಿದ್ದು. ಅಂಟಿಲ್ 1992 ತನಕ ನಮ್ಮ ಇಂಟರ್ನ್ಯಾಷನಲ್ ಟ್ರೇಡು ತುಂಬ ಡಲ್ ಇತ್ತು. ಒನ್ಸ್ ಇನ್ 1992ದಲ್ಲಿ LPG ಮಾಡಲ್ ಲಾಂಚ್ ಮಾಡಿ ನಾವು ಬೇರೆ ದೇಶದ ಜೊತೆ ಗ್ಲೋಬಲೈಸೇಷನ್ ಮಾಡ್ಕೊಳ್ತೀವಿ, ಪ್ರೈವೇಟೈಸೇಷನ್ ಮಾಡ್ತೀವಿ, ಲಿಬರಲೈಸೇಷನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದಾಗ ಬೇರೆ ದೇಶಗಳು ಬಂದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸ್ವಲ್ಪ ಟ್ರೇಡಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ಗಳನ್ನು ನೋಡಿದ್ವಿ. ಎನಿಯು ಫಸ್ಟ್ ಸ್ಟೇಜ್ ನೋಡೋಣ. ಫಾರಿನ್ ಟ್ರೇಡ್ ಇನ್ ಏನ್ಸಿಯಂಟ್ ಇಂಡಿಯಾ ಅಂತ ಇದೆ. ಎಲ್ಲಿಂದ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಈ ಸಿಂಧೂ ನಾಗರಿಕತೆ ಕೇಳಿದಿರಾ? ಸಿಂಧೂ ಸಿವಿಲೈಸೇಷನ್, ಈ ಹರಪ್ಪ ನಾಗರಿಕತೆ ಏನಿದೆ ಅಲ್ಲಿಂದ ನಾನು ಮಾತಾಡ್ತಾ ಇದ್ದೀನಿ. ಹರಪ್ಪ ನಾಗರಿಕತೆಯ ಸಂದರ್ಭದಲ್ಲಿ, ಹರಪ್ಪ ಸಿವಿಲೈಸೇಷನ್ನ ಸಂದರ್ಭದಲ್ಲೂ ಕೂಡ ರಾಜಸ್ಥಾನದ ಜನರು ಆಫ್ಘಾನ್ ಮತ್ತು ಇರಾನ್ನ ಜೊತೆ ವ್ಯಾಪಾರ ಮಾಡ್ತಾ ಇದ್ರಂತೆ. ಏನನ್ನ? ಗ್ರೈನ್ಸ್ ಮತ್ತು ಮೆಟಲ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾ ಇತ್ತಂತೆ. ಅಂದರೆ ಇದು ಈಗಿಂದೆಲ್ಲ ಅಲ್ಲ, ಇದು 4-5 ಸಾವಿರ ವರ್ಷಗಳ ಹಿಂದೆನೂ ಕೂಡ ವ್ಯಾಪಾರ ನಡೀತಾ ಇತ್ತು. ಅಲ್ಲಿ ಯಾವುದು ವಾಹನ ಯೂಸ್ ಮಾಡ್ತಾ ಇದ್ರು? ಕುರಿಗಳು ಅಥವಾ ಏನಾದರೂ ಕಾರ್ಟ್ಗಳು ಅಂತ ನಾವು ಕರಿತೀವಲ್ವ, ಈ ಎತ್ತಿನ ಗಾಡಿ ಥರದವು, ಅದರಲ್ಲೆಲ್ಲ ವ್ಯಾಪಾರ ಮಾಡ್ತಾ ಇದ್ರಂತೆ. ಅವ್ರಿಗಿಂತ ಒಂದು ಸ್ವಲ್ಪ ಮುಂದೆ ಬಂದರೆ ಬುದ್ಧ ಪೀರಿಯಡಲ್ಲಿ, ಸೊ ಇವರು ಕೂಡ ಎಲ್ಲಿ ಮೇಜರ್ ಸಿಟೀಸ್ಗಳಲ್ಲಿ, ರಿವರ್ ಬ್ಯಾಂಕ್ಸ್ನ ಮೇಜರ್ ಸಿಟೀಸ್ಗಳಲ್ಲಿ ರಿವರ್ನೇ ಒಂದು ಇದನ್ನು ಮಾಡಿಕೊಂಡು, ದಾರಿ ಮಾಡಿಕೊಂಡು, ರೂಟ್ ಮಾಡಿಕೊಂಡು ಅಲ್ಲಿ ಟ್ರೇಡ್ಗಳು ನಡೆಸ್ತಾ ಇದ್ರಂತೆ. ಫೇಮಸ್ ಆಗಿ ವಾರಣಾಸಿ ಏನಿದೆ ಅದನ್ನು ಫೇಮಸ್ ಟ್ರೇಡ್ ಸೆಂಟರ್ ಆಗಿ ಮಾಡ್ಕೊಂಡಿದ್ರಂತೆ ಬುದ್ಧಿಸ್ಟ್ಗಳೆಲ್ಲ. ಸೊ ಅಲ್ಲಿಂದ ನಡೀತಾ ಇದೆ ಇಂಟರ್ನ್ಯಾಷನಲ್ ಟ್ರೇಡ್ ಇದು. ಆಮೇಲೆ ಮಿಡಲ್ ಏಷ್ಯಾದಲ್ಲಿ ನೀವೇನಾದರೂ ನೋಡ್ತೀರಾ ಅಂತಂದರೆ, ನಮ್ಮ ಚೋಳಾಸ್, ತಮಿಳ್ನಾಡು ಈ ಕಡೆ ಎಲ್ಲ ಇದೆಯಲ್ಲ, ಚೋಳಾಸ್ ಇದಾರಲ್ಲ, ಸೊ ಅವರು ಕಾಟನ್ ಕ್ಲಾತನ್ನ ಟ್ರೇಡ್ನ ಫಾರಿನಿಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ಇವರು ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಸ್ಪೈಸಸ್ಗಳನ್ನು, ಐವರಿಗಳನ್ನು ಎಲ್ಲದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಅಂದರೆ ಈಗಿಂದೆಲ್ಲ ನಡೀತಾ ಇರೋದಂತಲ್ಲ, ಅವಾಗಿನ ರಾಜರುಗಳು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಮೌರ್ಯ ಎಂಪೈರ್, ಚಂದ್ರಗುಪ್ತ ಮೌರ್ಯ ಕೇಳಿದಿರಲ್ವಾ? ಸೊ ಆ ಟೈಮಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಇಂಡಿಯಾದಲ್ಲಿ ಎಕ್ಸ್ಪ್ಯಾಂಡ್ ಮಾಡಿದಂಥವ್ರು. ಸೊ ಇವರು ಪಲ್ಸ್ಗಳನ್ನು, ಐವರಿಗಳನ್ನು, ಜೆಮ್ಸ್ಗಳನ್ನು, ಅನಿಮಲ್ಸ್ಗಳನ್ನು, ಲಕ್ಸುರಿ ಐಟಮ್ಸ್ಗಳನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿಸ್ಕೊಳ್ಳೋವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ರಂತೆ. ಇವರೆಲ್ಲ ಯುರೋಪಿಯನ್ ಕಂಟ್ರೀಸ್ ಜೊತೆ ಲಿಂಕ್ ಇಟ್ಟಿದ್ರಂತೆ. ಆವಾಗಲೇ ಫಾರಿನ್ ಮಿನಿಸ್ಟ್ರಿ ಎಲ್ಲ ಇತ್ತು, ಫಾರಿನ್ ಮಿನಿಸ್ಟ್ರಿ ಎಲ್ಲದೂ ಕೂಡ ಆವಾಗಲೇ ಇತ್ತು, ಆವಾಗಲೇ ಎಲ್ಲ ನಡೆಸ್ತಾ ಇದ್ರಂತೆ. ಇದು ಏನ್ಸಿಯಂಟ್ ಟೈಮಲ್ಲಿ. ಇನ್ನೊಂದು ಸ್ವಲ್ಪ ನಾನು ಮುಂದೆ ಬಂದರೆ, ಏನ್ಸಿಯಂಟ್ ಟೈಮ್ನ ಕ್ರಾಸ್ ಮಾಡಿಬಿಟ್ಟು ಒಂದು ಸ್ವಲ್ಪ 1200ರಿಂದ ಒಂದು ಸ್ವಲ್ಪ 1947 ತನಕ ನಾನು ಏನಾದರೂ ಬಂದರೆ, ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್ ಅಂತ, ಅಲ್ಲಿ ಏನಾಯಿತು? ಅಲ್ಲ, ಇದಕ್ಕಿಂತ ಹಿಂದೆನೇ ನಡೀತಾ ಇತ್ತು ಅಂದರೆ ವ್ಯಾಪಾರ, ಇಲ್ಲೊಂದು ಸ್ವಲ್ಪ ಬೂಸ್ಟ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ಕೊಲೊನಿಯಲ್ ರೂಲ್ ಎಲ್ಲ ಸ್ಟಾರ್ಟ್ ಆಯಿತು, ಒಂದು ಕಡೆ ಇನ್ನೊಂದು ಕಡೆ ಮೂಮೆಂಟ್ ಸ್ಟಾರ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗಿರುತ್ತೆ. ಇಂಡಿಯಾ ಇದೆಯಲ್ಲ, ಗ್ಲೋಬಲ್ ಟ್ರೇಡ್ನ ಮಾಡ್ತಾ ಇದೆ ಪಾಸ್ಟ್ ಮೆನಿ ಕಂಟ್ರೀಸ್ಗಳ ಜೊತೆಗೆ. ಇದು ಕ್ರೈಸ್ಟ್ ಕಂಟ್ರೀಸ್ಗಳ ಜೊತೆಗೆ, ಅಂದರೆ ಕ್ರಿಶ್ಚಿಯನ್ ಕಂಟ್ರೀಸ್ಗಳ ಜೊತೆಗೆಲ್ಲ ಸುಮಾರು ವ್ಯಾಪಾರ ಮಾಡ್ತಾ ಇದೆ. ಅಂದರೆ ಚೈನಾ, ಈಸ್ಟು ವೆಸ್ಟು ಎಲ್ಲ ಕಡೆ ಯುರೋಪಿಯನ್ ಕಂಟ್ರೀಸ್ ವ್ಯಾಪಾರ ಮಾಡ್ತಾ ಇದೆ. ಇನ್ 1780 to 1860 ಏನಾಯಿತು ಅಂತಂದರೆ, ಇಂಡಿಯಾ ಒಂದು ಲಾರ್ಜರ್ ಎಕ್ಸ್ಪೋರ್ಟರ್ ಆಗಿ ಗೂಡ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ತುಂಬ ದೊಡ್ಡ ಲೆವೆಲಿಗೆ ಬೆಳೀತು. ಅಂದರೆ ತುಂಬ ಜಾಸ್ತಿ ಪೇಮೆಂಟ್ಗಳನ್ನು ರಿಸೀವ್ ಮಾಡ್ತು, ರಾ ಮೆಟೀರಿಯಲ್ಸ್ಗಳನ್ನೆಲ್ಲ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಬಿಟ್ವೀನ್ 1800 ಆ್ಯಂಡ್ 1825 ಚೈನಾ ಏನಿದೆ ವರ್ಲ್ಡ್ ಲಾರ್ಜೆಸ್ಟ್ ಎಕನಾಮಿ ಆಯಿತು. ಸೆಕೆಂಡ್ ಬಂದುಬಿಟ್ಟು ಇಂಡಿಯಾ ಆಯಿತು. ಯಾವಾಗ? 1800ಇಂದ 1825. ಈಗ ನಮ್ಮ ಕೊಲೊನಿಯಲ್ ರೂಲ್ ಆದಮೇಲೆ, ನಮ್ಮ ಪೊಲಿಟಿಷಿಯನ್ಸ್ಗಳೆಲ್ಲ ತಿಂದು ಉಂಡು ಉಳ್ದಾದ್ಮೇಲೆ ಇನ್ನೂ ತುಂಬ ಡೌನ್ ಬಂದಿದ್ದೀವಿ. ಬಟ್ ಆದರೆ ಫಸ್ಟ್ ಇದ್ದಿದ್ದು ಚೈನಾ ರಾ ಮೆಟೀರಿಯಲಲ್ಲಿ, ಸೆಕೆಂಡ್ ಇದ್ದಿದ್ದು ನಮ್ಮ ಇಂಡಿಯಾನೇ ಇದ್ದಿದ್ದು. ಯಾವಾಗ? 1800 ಟೈಮಲ್ಲಿ. ಅವಾಗ ಇಂಗ್ಲೆಂಡ್, UK, USA ಯಾವುದೂ ಇರಲಿಲ್ಲ. ಈಗ ಅವೆಲ್ಲ ಟ್ಯಾಕಲ್ ಮಾಡಿಕೊಂಡು ನಮಗಿಂತ ಜಾಸ್ತಿ ಮೇಲೆ ಹೋಗಿದೆ. ಎನಿಹೌ, ನಾವು ಬರ್ತಾ ಇದ್ದೀವಿ, ಡೆವಲಪಿಂಗ್ ಕಂಟ್ರಿ ಬರ್ತಾ ಇದ್ದೀವಿ. ಸೊ ದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇನ್ ಇಂಡಿಯಾ ಅನ್ನುವಂಥದ್ದು 1825 50% ಇತ್ತು. 50% ಆಫ್ ಚೈನಾ ಅಷ್ಟು ಇತ್ತು ಗ್ರಾಸ್ ಡೊಮೆಸ್ಟಿಕ್. ನಮ್ಮ GDP, ಚೈನಾದ ಒಂದು 50% GDP ಅಷ್ಟು ನಮ್ಮದಿತ್ತು. ಬ್ರಿಟಿಷ್ ಕಾಟನ್ ಎಕ್ಸ್ಪೋರ್ಟ್ ಆಲ್ಮೋಸ್ಟ್ 3% ತನಕ ಹೋಗಿತ್ತು 1825ಗೆ. ಅಂದರೆ ನಮ್ಮವರೆಲ್ಲ ಕಾಟನ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ನಾವು. ಅದು ಒಂದು 3-4% ಬ್ರಿಟಿಷ್ ಅವ್ರಿಗೆ ನಾವೇ ಸಪೋರ್ಟ್ ಮಾಡ್ತಾ ಇದ್ವಿ. ಸೊ ಅದಾದಮೇಲೆ ಇನ್ನು ಬ್ರಿಟಿಷ್ ಇರೋದಲ್ಲಿ ಟ್ರೇಡು ಹೆವಿ ಎಕ್ಸ್ಪೋರ್ಟ್ಸ್ಗಳಾದಂಥ ಟೆಕ್ಸ್ಟೈಲು, ಇಂಪೋರ್ಟ್ಸು, ಇದೆಲ್ಲ ಈಸ್ಟ್ ಇಂಡಿಯಾ ಕಂಪನಿ ಬಂದಿದ್ರಲ್ಲ ನಮ್ಮನ್ನೆಲ್ಲ ದೋಚ್ಕೊಂಡು ಹೋಗೋಕ್ಕೆ. ನಮ್ಮನ್ನು ಹಾಳು ಮಾಡಿದ್ದೆ ಅವರು, ನಮ್ಮ ಎಕನಾಮಿನ ಡೌನ್ ಮಾಡಿದ್ದೆ ಅವರು, ಇಲ್ಲಿಂದ ರಾ ಮೆಟೀರಿಯಲ್ ತೊಗೊಂಡೋಗಿ. ಸೊ ಅವರೆಲ್ಲರೂ ಕೂಡ ತೊಗೊಂಡೋಗಿ ಹಾಳು ಮಾಡಿ ವ್ಯಾಪಾರಗಳನ್ನು ನಡೆಸ್ತಾ ಇದ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬ್ರಿಟಿಷ್ ರೂಲ್ ಬಂತು, ಇನ್ನೊಂದು ಸ್ವಲ್ಪ ಹಾಳಾದ್ವಿ. ಆಮೇಲೆ 2 ವರ್ಲ್ಡ್ ವಾರ್ ನಡೀತು. ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2 ನಡೀತು. ವರ್ಲ್ಡ್ ವಾರ್ 1ನಲ್ಲಿ 1929ಇಂದ 1934 ಒಂದು ಸ್ವಲ್ಪ ಡಿಪ್ರೆಷನ್ ಪೀರಿಯಡ್ನ ನೋಡಿದ್ವಿ. ಆಮೇಲೆ 1919ಇಂದ 1939 ಕಂತನೂ ಕೂಡ ಡೌನ್ ಇತ್ತು.
ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಒಂದು ಸ್ವಲ್ಪ ಇನ್ಕ್ರೀಸ್ ಆಯಿತು. ಓಕೆ, ವ್ಯಾಪಾರ ಸುಧಾರಣೆ ಆಯಿತು. ವರ್ಲ್ಡ್ ವಾರ್ ಟೈಮಲ್ಲಿ ಈ 1900ಇಂದ 1950 ತನಕ ಒಂದು ಸ್ವಲ್ಪ ಅಲ್ಲೋಲ ಕಲ್ಲೋಲನೇ ಆ 50 ವರ್ಷ ಹಿಸ್ಟ್ರಿ ಹೇಳ್ತಾ ಇರೋದು. ಈಗ ಪೋಸ್ಟ್ ಇಂಡಿಪೆಂಡೆನ್ಸ್ ಫೇಸ್ ಇದೆಯಲ್ಲ, ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೀ ಇಂಡಿಪೆಂಡೆನ್ಸು ಮತ್ತು ಫಾರಿನ್ ಟ್ರೇಡನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾನು ಕನ್ಕ್ಲೂಡ್ ಮಾಡ್ತೇನೆ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್.